Professionally, Sudri, Vaisirli, Amri, Vahluri, Katamili, ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಾದ ನಮ್ಮ ನಿಮ್ಮೆಲ್ಲರ ದೇವನಿಗೆ ಸಲ್ಲ. ಆ ದೇವನ ಶಾಂತಿ ಮತ್ತು ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸಿ. ನಾನಿವತ್ತು ನಿಮ್ಮ ಮುಂದೆ ಉಪವಾಸದ ಮಹತ್ವ, ನಾವು ಯಾಕಾಗಿ ಉಪವಾಸವನ್ನು ಆಚರಿಸ್ತೇವೆ ಎಂಬ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ರಮಜಾನಿನ ದೇಹದಲ್ಲಿ ಅತ್ಯಂತ ಪ್ರಮುಖವಾದ ಅಂಶ ದೇವಭಯವನ್ನು ಸಾಧಿಸುವುದು. ಕುರಾನ್ನಲ್ಲಿ ಹೇಳಲಾಗಿದೆ, ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮು ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಸತ್ಯ ವಿಶ್ವಾಸಿಗಳೇ, ನಿಮ್ಮ ಪೂರ್ವಜರ ಮೇಲೆ ಕಡ್ಡಾಯಗೊಳಿಸಿರುವಂತೆ ನಿಮ್ಮ ಮೇಲೂ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ. ಲಅಲ್ಲಕುಂ ತತ್ತಕೂನ್, ನೀವು ದೇವ ಭಯವನ್ನು ಸಾಧಿಸಬೇಕು, ಅಂದ್ರೆ ಧರ್ಮನಿಷ್ಠರಾಗಬೇಕು. ಮಾನವನನ್ನು ಒಂದು ಉತ್ತಮ ಮಾನವನನ್ನಾಗಿ ಮಾಡುವ ಸಾಮರ್ಥ್ಯ ಹೊಂದಿರುವ ಅಂಶ ಅಂದರೆ, ಒಂದು ಹಾದಿ ಅಂದರೆ ಅದು ದೇವ ಭಯ ಮತ್ತು ಪರಲೋಕ ಚಿಂತೆ. ಆದ್ದರಿಂದ ಮಾನವನ ಹೃದಯದಲ್ಲಿ ದೇವ ಭಯವನ್ನು ವೃದ್ಧಿಸುವುದೇ ಉಪವಾಸ ಕಡ್ಡಾಯಗೊಳಿಸಿರುವುದರ ಉದ್ದೇಶ. ಮಾನವನು ದೇವನ ಅನುಸರಣೆಯಲ್ಲಿ ನಿರತನಾಗಿ ಅವನ ಅತೃಪ್ತಿಯಿಂದ ದೂರ ನಿಲ್ಲುವುದೇ ದೈವಭಕ್ತಿಯ. ಒಂದು ತಿಂಗಳ ನಿರಂತರ ಉಪವಾಸ ನಮಗೆ ಇದನ್ನೇ ಕಲಿಸಿಕೊಡುತ್ತದೆ. ಸಾಮಾನ್ಯವಾಗಿ ನಮಗೆ ಧರ್ಮಬದ್ಧವಾದ ವಸ್ತುಗಳು ರಮಜಾನಿನ ಹಗಲಿನಲ್ಲಿ ನಿಷಿದ್ಧವಾಗುತ್ತವೆ. ತರುವಾಯ ದೇವನು ನಿಶ್ಚಯಿಸಿದ ಸಮಯದವರೆಗೆ ಇದು ಮುಂದುವರಿಯುತ್ತದೆ. ನೀರು ನಮಗೆ ಸದಾ ಧರ್ಮಸಮ್ಮತವಾಗಿದೆ. ಆದರೆ ದೇವನು ಯಾವಾಗ ಈ ನೀರನ್ನು ನಿಷಿದ್ಧಗೊಳಿಸುತ್ತಾನೆ, ಈ ರಮಜಾನಿನಲ್ಲಿ ಇದು ನಿಮಗೆ ಈ ನಿಮಿಷದಿಂದ ನಿಷಿದ್ಧವಾಗಿದೆ ಎಂದು ದೇವಾಜ್ಞೆ ಬಂದ ತಕ್ಷಣ ಅದೆಷ್ಟೋ ಬಾಯಾರಿಕೆಯಿಂದ ಬಳಲಿದರೂ ಕೂಡ ನಾವು ನಮ್ಮ ಬಾಯೊಳಗೆ ಒಂದು ಹನಿ ಕೂಡ ಹೋಗದಂತೆ ಜಾಗ್ರತೆ ವಹಿಸ್ತೇವೆ. ಪುನಃ ಅಲ್ಲಾಹನು ಈ ನಿಷೇಧವನ್ನು ಹಿಂಪಡೆದಾಗ ಗೂಡಿನಲ್ಲಿದ್ದಂತಹ ಹಕ್ಕಿಗಳಾಗಿ ಹಕ್ಕಿಗಳು ಹೊರಬಂದಂತೆ ನಾವು ಧಾವಿಸಿ ಜಲಪಾನಕ್ಕಾಗಿ ಧಾವಿಸ್ತೇವೆ. ಒಂದು ತಿಂಗಳವರೆಗೆ ದಿನಂಪ್ರತಿ ಈ ಬಂಧನ ಮತ್ತು ವಿಮೋಚನೆ, ದೇವನ ದಾಸ್ಯತ್ವ ಮತ್ತು ಅನುಸರಣೆಗೆ ನಮ್ಮನ್ನು ಸ್ವಯಂ ಸನ್ನದ್ಧರಾಗಲು ನಮಗೆ ಪುನರಾವರ್ತಿಸಲಾಗುತ್ತದೆ. ಇದು ದೇವನು ಆಜ್ಞಾಪಿಸಿರುವುದನ್ನು ಕಾರ್ಯಗತಗೊಳಿಸಲು, ಅದೇ ರೀತಿ ದೇವನು ನಿಷಿದ್ಧಗೊಳಿಸಿರುವುದರಿಂದ ದೂರವಿರಲು ನಮಗೆ ಒಂದು ತರಬೇತಿ. ಹಾಗೆಯೇ ಇದು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸುವತ್ತ, ನಿಯಂತ್ರಿಸುವತ್ತ ಹಾಗೂ ಪರಿಪೂರ್ಣತೆಯತ್ತ ಕೊಂಡೊಯ್ಯುತ್ತದೆ. ಉಪವಾಸ ನಮ್ಮ ಮನಸ್ಸನ್ನು ಶುದ್ಧಿ ಮಾಡಲು, ನಮ್ಮ ಮನಸ್ಸನ್ನು ನಿಯಂತ್ರಿಸುವ ತರಬೇತಿಯಾಗಿದೆ. ಹಂಗರ್ ಇಸ್ ದ ಫಸ್ಟ್ ಎಲಿಮೆಂಟ್ ಆಫ್ ಡಿಸಿಪ್ಲಿನ್ ಅಂತ ಹೇಳಲಾಗ್ತದೆ. ಒಬ್ಬ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಿಸುವುದಾದರೆ, ಒಬ್ಬ ವ್ಯಕ್ತಿ ತನ್ನ ಹಸಿವನ್ನು ನಿಯಂತ್ರಿಸಬಲ್ಲದಾದರೆ ಅವನಿಗೆ ಜಗತ್ತಿನಲ್ಲಿ ಯಾವ ಸಮಸ್ಯೆಯನ್ನು ಎದುರಿಸುವಂತಹ ಶಕ್ತಿ ಅವನಲ್ಲಿ ಉಂಟಾಗ್ತದೆ. ಅದೇ ರೀತಿ ಹಸಿವು ಎಂಬುದು ಇದು ನಮ್ಮ ಆತ್ಮ ನಿಯಂತ್ರಣದ ಮೊದಲ ಹೆಜ್ಜೆ ಎಂದು ಹೇಳಲಾಗ್ತದೆ. ನೀವು ನಿಮ್ಮನ್ನು ನಿಯಂತ್ರಿಸಬೇಕಾದರೆ, ನಮ್ಮ ಮೇಲೆ ನಮಗೆ ಹತೋಟಿ ಇರಬೇಕಾದರೆ ಅದರ ಮೊದಲ ಹೆಜ್ಜೆ ಹಸಿವು ಎಂದು ಹೇಳಲಾಗ್ತದೆ. ಇವತ್ತು ಜಗತ್ತಿನ ಎಲ್ಲ ಜಗತ್ತಿನ ಸಮಸ್ಯೆಗಳ ಮೂಲ ಮನಸ್ಸಿನ ಭ್ರಷ್ಟತೆಯಾಗಿದೆ. ನಾವಿಂದು ಸಮಾಜದಲ್ಲಿ ನೋಡ್ತೇವೆ. ಸಮಾಜದಲ್ಲಿ ನಡೆಯುತ್ತಿರುವಂತಹ ಅಶಾಂತಿ, ದ್ವೇಷ, ಹಗೆತನ ಇವೆಲ್ಲವೂ ಒಬ್ಬೊಬ್ಬರ ಮನಸ್ಸಿನಿಂದ ಪ್ರಾರಂಭವಾಗ್ತದೆ. ಆದ್ದರಿಂದ ಅದನ್ನು ಸರಿಪಡಿಸುವ ಪ್ರಥಮ ಹಂತ ನಮ್ಮ ಮನಸ್ಸನ್ನು ನಿಯಂತ್ರಿಸುವುದಾಗಿದೆ. ಅದಕ್ಕಾಗಿ ಈ ಮನಸ್ಸನ್ನು ನಿಯಂತ್ರಿಸಲು ಉಪವಾಸ ಒಂದು ದೊಡ್ಡ ತರಬೇತಿಯಾಗಿದೆ.
ಹಾಗೆಯೇ ಕೇವಲ ಆಹಾರವನ್ನು ತ್ಯಜಿಸುವುದಲ್ಲ ಉಪವಾಸ. ಇದು ನಮ್ಮ ಚಿಂತೆಗಳು, ಭಾವನೆಗಳು, ನಮ್ಮ ನಡೆನುಡಿಗಳನ್ನು ಸಹ ಪವಿತ್ರಗೊಳಿಸುವಂತಹ ಒಂದು ತಿಂಗಳಾಗಿದೆ. ಉಪವಾಸ ಕೇವಲ ಶರೀರವನ್ನು ನಿಯಂತ್ರಿಸುವ ಸಾಧನೆಯಲ್ಲ, ಅದು ನೈತಿಕ ಶಕ್ತಿಯನ್ನು ಹೆಚ್ಚಿಸುವ ಒಂದು ಮಹತ್ತರವಾದ ಅಭ್ಯಾಸವೂ ಕೂಡ ಆಗಿದೆ. ಇದು ವಿಶ್ವಾಸಿಯ ತನ್ನ ಇಚ್ಛಾಶಕ್ತಿಯನ್ನು ದೃಢಪಡಿಸುವ, ಸ್ವನಿಯಂತ್ರಣವನ್ನು ಮೈಗೂಡಿಸಿಕೊಳ್ಳುವ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಹೆಚ್ಚಿಸುವ ತರಬೇತಿ ನೀಡುತ್ತದೆ. ನಾವು ತಿನ್ನುವುದನ್ನು, ನಾವು ಕುಡಿಯುವುದನ್ನು, ನಮ್ಮ ದೈಹಿಕ ಆಸೆಗಳನ್ನು ನಿಯಂತ್ರಿಸಲು ನಾವು ಕಲಿತಾಗ ನಮಗೆ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸಬಲ್ಲಂತಹ ಬಲ ಮತ್ತು ಸಹನೆ ಈ ರಂಜಾನ್ ನಮಗೆ ಕಲಿಸಿಕೊಡುತ್ತದೆ. ಅದೇ ರೀತಿ ಉಪವಾಸವೆಂದರೆ ಕೇವಲ ಆಹಾರವನ್ನು ತ್ಯಜಿಸುವುದಲ್ಲ, ಬದಲಾಗಿ ತೊಂದರೆ ಕೊಡುವಂತಹ ಎಲ್ಲ ಕೆಡುಕುಗಳಿಂದ ದೂರ ಉಳಿಯುವುದು ನಮಗೆ ರಂಜಾನ್ನ ಉದ್ದೇಶ. ಈ ಸಮಾಜದಲ್ಲಿ ಕಾಣುವಂತಹ ಮನುಷ್ಯನ ಸುಳ್ಳು, ಮೋಸ, ಆಕ್ರೋಶ, ಸ್ವಾರ್ಥ ಇತ್ಯಾದಿಗಳನ್ನು ತ್ಯಜಿಸಲು ನಮಗೆ ಉಪವಾಸ ತರಬೇತಿ. ಅದೇ ರೀತಿ ನಾವು ಉಪವಾಸದಿಂದ ಬಡವರ, ಹಸಿವು ಅನುಭವಿಸುವವರ ನೋವನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ನಮ್ಮಲ್ಲಿ ಸಹಾಯ ಮತ್ತು ಸೇವಾ ಮನೋಭಾವವನ್ನು ಕೂಡ ನಾವು ಮೂಡಿಸಿಕೊಳ್ತೇವೆ. ಸಮಾಜದಲ್ಲಿ ದಯೆ, ಸಹಾನುಭೂತಿ, ಪರೋಪಕಾರ ಇಂಥದ್ದು ಈ ರಂಜಾನ್ ತಿಂಗಳಲ್ಲಿ ಬೆಳೆದು ಬರಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಅದೇ ರೀತಿ ಸತ್ಯವನ್ನು ಅಳವಡಿಸಿಕೊಳ್ಳುವ ಆತ್ಮಬಲ ಉಪವಾಸದಿಂದ ನಮಗೆ ದೊರೆಯುತ್ತದೆ. ಇದು ಕೇವಲ ಹಸಿವನ್ನು ಅನುಭವಿಸುವ ಸಂಪ್ರದಾಯವಲ್ಲದೆ ಮಾನವನನ್ನು ನೈತಿಕತೆಯತ್ತ, ಸತ್ಯದ ಮಾರ್ಗದತ್ತ ಕೊಂಡೊಯ್ಯುವಂತಹ ಒಂದು ಪರಿಪೂರ್ಣ ತರಬೇತಿಯಾಗಿದೆ. ಉಪವಾಸ ಸತ್ಯದ ಮಾರ್ಗದಲ್ಲಿ ನೆಲೆ ನಿಲ್ಲಲು, ಸ್ಥಿರಗೊಳಿಸಲು ನಮಗೆ ಸಹಾಯ ಮಾಡುತ್ತದೆ. ಅದಲ್ಲದೆ ರಂಜಾನ್ ಎಂಬುದು ಕೇವಲ ಉಪವಾಸದ ತಿಂಗಳು ಮಾತ್ರವಲ್ಲ. ರಂಜಾನ್ ಎಂದರೆ ನಮಗೆ ಕುರ್ಆನ್ ಇಳಿದು ಬಂದಂತಹ ತಿಂಗಳು, ನಮಗೆ ಕುರ್ಆನ್ ಅವತೀರ್ಣಗೊಂಡಂತಹ ತಿಂಗಳು ರಂಜಾನ್. ಈ ಕುರ್ಆನ್ ಮಾನವ ಕುಲದ ಮಾರ್ಗದರ್ಶನ, ಸಮಾಧಾನ ಮತ್ತು ಶಾಂತಿಯ ಸೂತ್ರವಾಗಿದೆ. ಕುರಾನ್ ನಮ್ಮ ಮನಸ್ಸಿನ ರೋಗಗಳಿಗೆ ಔಷಧಿ ನಮ್ಮ ಕುರಾನ್ನ ಮಾರ್ಗದರ್ಶನದಲ್ಲಿ. ಆದರೆ ಈಗ ನಾವು ಸಮಾಜದಲ್ಲಿ ನೋಡುವಂತಹ ಮನಸ್ಸಿನ ರೋಗಗಳು ಅಂದ್ರೆ ದ್ವೇಷ, ಅಸೂಯೆ, ಹಗೆತನ, ಜಗತ್ತಿನಲ್ಲಿ ಎಲ್ಲಾ ರೋಗಗಳಿಗೆ ಔಷಧಿಗಳಿಸಿದೆ. ಆದರೆ ಮನಸ್ಸಿನ ರೋಗ ಕಂಡುಹಿಡಿಯಲು ಸಾಧ್ಯ ಇಲ್ಲ, ಮನಸ್ಸಿನ ರೋಗಗಳಿಗೆ ಔಷಧಿಯೂ ಸಾಧ್ಯ ಇಲ್ಲ. ಅದು ನಮಗೆ ಕುರಾನ್ನ ಮಾರ್ಗದರ್ಶನದಲ್ಲಿ ನಮಗೆ ಅದರ ಔಷಧಿ ಇದೆ ಎಂದು ಕುರಾನ್ನಲ್ಲಿ ಇದೆ. ಅದೇ ರೀತಿ ಕುರಾನ್ ನಮಗೆ ಮಾನವೀಯ ಮೌಲ್ಯಗಳನ್ನು ಎತ್ತಿದೆ. ಕುರಾನ್ನಲ್ಲಿ ಹೇಳಲಾಗ್ತದೆ, ನೀವು ಒಬ್ಬ ವ್ಯಕ್ತಿಯನ್ನು ಕೊಂದರೆ ಇಡೀ ಮಾನವ ಕುಲವನ್ನು ಕೊಂದ ಹಾಗೆ ಅಂತ ಕುರಾನ್ ಹೇಳ್ತದೆ. ಅದೇ ರೀತಿ ನೀವು ಒಬ್ಬ ಮಾನವನಿಗೆ ಜೀವದಾನ ಕೊಟ್ಟರೆ ಇಡೀ ಮಾನವ ಕುಲವನ್ನು ಉಳಿಸಿದಂತೆ ಅಂತ ಕುರಾನ್ ನಮಗೆ ಹೇಳ್ತದೆ. ಬಾಂಧವರೇ, ನಮಗೆ ಧರ್ಮಗಳು ನಿಜವಾಗಿಯೂ ಮಾನವೀಯ ಮೌಲ್ಯಗಳನ್ನು ಹೊಂದಿರುವನ್ನಾಗಿ ಮಾಡುತ್ತದೆ. ಅದು ಯಾವುದೇ ಧರ್ಮವಾಗಲಿ, ಎಲ್ಲಾ ಧರ್ಮಗಳು ನಮಗೆ ಮಾನವೀಯ ಮೌಲ್ಯವನ್ನು ಎತ್ತಿ ಹಿಡಿಯುವುದು ಕಲಿಸ್ತದೆ. ನಮ್ಮ ಧರ್ಮಗಳ ಮಧ್ಯೆ ಅನೇಕ ಸಾಮ್ಯತೆ ಇರಬಹುದು, ಅನೇಕ ಭಿನ್ನತೆಗಳು ಇದೆ. ಈ ಭಿನ್ನತೆಗಳನ್ನು ನಾವು ಬದಿಗಿಟ್ಟು ಪರಸ್ಪರ ಅರ್ಥ ಮಾಡಿಕೊಳ್ಬೇಕು. ನಾವು ಸಮಾನವಾಗಿ ದ್ವೇಷಿಸುವ, ಸಮಾನವಾಗಿ ಎಲ್ಲರೂ ಕೆಡುಕು ಎಂದು ತಿಳಿಯುವಂತಹ ಕೆಲವು ವಿಷಯದಲ್ಲಾದರೂ
ಎಲ್ಲಾ ವಿಷಯದಲ್ಲೂ ನಾವು ಪರಸ್ಪರ ಒಗ್ಗೂಡಿ ಹೋರಾಟ ಮಾಡುವ ಅಗತ್ಯ ಈ ಕಾಲದಲ್ಲಿ ನಮಗೆ. ಅದೇ ರೀತಿ ಸಾಮಾಜಿಕ ನ್ಯಾಯ, ಬುದ್ಧಿವಂತಿಕೆ, ಪ್ರಾಮಾಣಿಕತೆ ಮತ್ತು ಸಹಕಾರವೇ ಸುಂದರ ಭವಿಷ್ಯದ ಹಾದಿಯಾಗಿದೆ. ನಾವು ದೇಶದ ಭಿನ್ನತೆಗಳಲ್ಲಿ ಕೂಡ ಒಗ್ಗೂಡಿದರೆ ಮಾತ್ರ ನಿಜವಾದ ಶಾಂತಿ ಸಾಧ್ಯವಾಗಿದೆ. ನಾವು ಒಟ್ಟಾಗಿ ಜಾತಿ, ಮತ ಭೇದವಿಲ್ಲದೆ ಪ್ರಗತಿಯತ್ತ ನಡೆಯಬೇಕು. ನಮ್ಮ ನಂಬಿಕೆ ಏನೇ ಇರಲಿ, ಮನುಷ್ಯತ್ವ ನಮ್ಮನ್ನು ಒಗ್ಗೂಡಿಸುವ ಅತಿ ದೊಡ್ಡ ಸಿದ್ಧಾಂತವಾಗಬೇಕು. ನಮಗೆ ಸ್ನೇಹ, ಶಾಂತಿ, ಸಹಬಾಳ್ವೆಯಿಂದ ಒಗ್ಗೂಡಿ ಪ್ರಗತಿ, ವಿಶ್ವಾಸ ಮತ್ತು ಸಹಕಾರದಿಂದ ದೇಶವನ್ನು ಮುನ್ನಡೆಸೋಣ. ಇಂತಹ ಇಫ್ತಾರ್ ಕೂಟಗಳು ನಮ್ಮ ಹೃದಯವನ್ನು ಹತ್ತಿರ ತರುವ ಒಂದು ಅವಕಾಶವಾಗಲಿ. ನಾವು ಪರಸ್ಪರ ಧರ್ಮೀಯರನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಪರಸ್ಪರ ಧರ್ಮೀಯರನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಜಗತ್ತಿನಲ್ಲಿ ದ್ವೇಷವನ್ನು ಸಾರುವ, ದ್ವೇಷದ ಭಕ್ತರು ಬಯಸುವಂತಹ ಅಪನಂಬಿಕೆಯ ಗೋಡೆಯನ್ನು ಒಡೆಯಲು ಸಾಧ್ಯವಾಗುತ್ತದೆ. ಒಳಿತು ಮತ್ತು ದೇವನ ಸಂಪ್ರೀತಿಯ ಕೆಲಸದಲ್ಲಿ ಎಲ್ಲರೊಂದಿಗೆ ಸಹಕರಿಸಿ ಒಟ್ಟಾಗಿ ಮುನ್ನಡೆಯೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ.